ನಾನು ಹೇಳ್ತಾ ಇರೋದು ಇಲ್ಲಿ ಕದನ ವಿರಾಮದ ಬಗ್ಗೆ ಒಂದಿಷ್ಟು ಪ್ರೊಸೀಜರ್ ಅನ್ನ ಹಿಂದಲಿಂದ ಮಾಡ್ಕೊಂತ ಬಂದಿದ್ದಾರೆ. ಕದನ ವಿರಾಮ ಅಂತ ಯಾರು ಘೋಷಣೆ ಮಾಡಬೇಕು? ಈ ದೇಶದ ಮಿಲಿಟರಿ ಹೆಡ್ಗಳು ಮಾಡಬೇಕು. ಟ್ರಂಪ್ ಅವ್ರು ಮಾಡ್ತಾರಂದ್ರೆ ಏನು? ಟ್ವೀಟ್ ಅದು ಅಂದ್ರೆ ಯಾರು ಕಂಟ್ರೋಲ್ ಆಗಿದೆ? ಆರ್ ಅಶೋಕರ್ ಏನ್ ಹೇಳ್ತಾರ? ಏನೆಲ್ಲ ಬಹಳ ಮಾತಾಡಿದ್ರಲ್ಲ ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಮಾತಾಡ್ಲಿ ಇದ್ರ ಬಗ್ಗೆ. ಇದು ನಿಮ್ಗೆ ಯಾರ್ದು ಸೂಕ್ತ ಅನ್ಸುತ್ತ? ಮಾಧ್ಯಮದವರು ಹೇಳ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಮಾತು ಹೇಳಿದ್ರು, ಏನಂತ? ಯುದ್ಧ ಮಾಡಬೇಕು, ಅವಶ್ಯಕತೆ ಇದ್ರು ಯುದ್ಧ ಆಗ್ಲಿ, ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತಂದ್ರು. ಇವಾಗ ಎಲ್ಲರೂ ನೋಡಿ, ಇಡೀ ದೇಶದ ಜನರು ಯುದ್ಧದ ಮೂಡ್ನೊಳಗೆ ಬಂದ್ಬಿಟ್ಟಿದ್ವಿ ನಾವು. ಯುದ್ಧ ಆಗ್ಬೇಕು, ಭಯೋತ್ಪಾದಕನ ಮಟ್ಟ ಅಡಗಿಸ್ಬೇಕು, ಭಯೋತ್ಪಾದನೆ ಕ್ಯಾಂಪ್ಗಳೆಲ್ಲದು ಇದು ಒಳ್ಳೆ ಅವಕಾಶ, ಅವ್ರನ್ನ ಗುಂಡಿಟ್ಟು ಹೊಡಿಬೇಕು ಅಂತಂದು. ಪೂಜೆಗಳಾಗತ್ತಿದ್ವು, ದೇವಸ್ಥಾನದೊಳಗೆ ಪೂಜೆಗಳಾಗತ್ತಿದ್ವು, ನಾವೆಲ್ಲ ಪೂಜೆ ಮಾಡಕತ್ತಿದ್ವಿ. ಈ ರಾಜ್ಯದ ದೇಶದೊಳಗಿರುವಂತ ಸೈನಿಕರಿಗೆ ನೈತಿಕ ಬೆಂಬಲವನ್ನು ತುಂಬಕತ್ತಿದ್ವಿ, ಹೋರಾಟವನ್ನು ಮಾಡ್ಕೊಂತು, ಪೂಜೆ ಮಾಡ್ಕೊಂಡು. ಆದ್ರೆ ಮೋದಿಯವರು ಒಮ್ಮದೊಮ್ಮಕ್ಕಲೇ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಅದನ್ನ ಟ್ರಂಪ್ ಅವ್ರು ಘೋಷಣೆ ಮಾಡಿದ್ರು. ಆ ಟ್ರಂಪ್ ಅವ್ರ ಮಾತನ್ನ ಇವ್ರು ನಂಬಿದ್ರು. ಅದು ಬೇರೆ ನೋಡಿ. ಯಾವಾಗಲೂ ನಾನ್ ಕೇಳಿದ್ದು, ನಾನು ಮಾಧ್ಯಮದೊಳಗೆ ಓದಿದ್ದು, ನನ್ನ ಕಾಲಘಟ್ಟದೊಳಗೆ ಯಾವ್ದು ಯುದ್ಧ ಆಗಿಲ್ಲ. ಸಣ್ಣ ಪುಟ್ಟ ಏನು ಕಾರ್ಗಿಲ್ ಹಾಗೆ ಅವಾಗೆಲ್ಲ ಏನಂದ್ರೆ ಅಧಿವೇಶನ ಕರೆದು ಅದ್ರೊಳಗೆ ಚರ್ಚೆ ಮಾಡಿ ದೇಶಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಮಾಡ್ತಿದ್ರು. ಮತ್ತು ಮಾಧ್ಯಮದವ್ರನ್ನ ಕರೆದು ದೇಶದ ಪ್ರಧಾನಮಂತ್ರಿಗಳು ಇಲ್ಲಾಂದ್ರೆ ದೇಶದ ಪ್ರಮುಖ ಕಮಾಂಡ್ಗಳು ಸಂಬಂಧಪಟ್ಟಂತ ಏನು ವಾಯು ಮುಖ್ಯಸ್ಥರು ಬಂದು ಮಾಧ್ಯಮದೊಳಗೆ ಹೇಳಂತದ್ದನ್ನು ನಾವು ಕೇಳಿದ್ದು. ಆದ್ರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಂದು ಟ್ವೀಟ್ ಮೂಲಕ ಕದನ ವಿರಾಮ ಘೋಷಣೆ ಮಾಡ್ತಾರಂದ್ರೆ ಇದು ಆಶ್ಚರ್ಯವಾದಂತ ಸಂಗತಿ. ನಮ್ಮ ದೇಶಕ್ಕೆ ಮತ್ತೊಬ್ಬರ ಅವಶ್ಯಕತೆ ಇದೆನಾ? ನಾವು ಅಷ್ಟು ವೀಕ್ ಆಗಿದ್ದೀವ? ನಾವು ಪವರ್ಫುಲ್ ಈ ದೇಶದ ಸೈನಿಕರು. ಮತ್ತೆ ಯಾರಿದ್ರಾಗ ವಿಶ್ವಗುರು? ಇಬ್ರೊಳಗೆ ಯಾರು ವಿಶ್ವಗುರು? ಯಾರು? ಇಲ್ಲ, ನನ್ನ ಭಾವನೆ ಅಲ್ಲ, ನಿಮ್ ಭಾವನೆ ಕೇಳಕತ್ತೀನಿ ನಾನು. ವಿಶ್ವಗುರು ಯಾರು? ನೀವ ಮಾಧ್ಯಮದಾಗ ವಿಶ್ವಗುರು 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 ಎಲ್ಲದಾರ ವಿಶ್ವಗುರು ಯಾರು? ಏನ ಇಂಡಿಯಾದಾಗ ಅದಾರೋ ಏನ ಅಮೆರಿಕದಾಗ ಅದಾರ ವಿಶ್ವಗುರು? ನೀವು ಬರೀತಿದ್ರಲ್ಲ ವಿಶ್ವಗುರು, ನಿಮ್ದು ಹೇಳ್ರಿ. ಇಂದಿರಾ ಗಾಂಧಿ ಅವರು 71 ಮಾಡಿದಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.